ಪಕ್ಷ ಬೇಕು, ತ್ಯಾಗ ಮಾಡ್ಬೇಕು ಅನ್ನೋ ಆಗ್ಬೇಕು. ನನಗೆ ಮುಖ್ಯಮಂತ್ರಿ ಆಸೆ ಆಯ್ತು. ಯಾಕತ್ತ ಟ್ರೈ ಮಾಡ್ತಾ ಆಗಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಅವ್ರು ಎಲ್ಲ ನೋಡ್ತಾರೆ, ಅವ್ರ ಸರ್ವಿಸ್, ಯೋಗ್ಯತೆ ಎಲ್ಲರೂ ಕ್ಯಾಟಗರಿ ಎಲ್ಲ ನೋಡ್ತಾರೆ. ಇವತ್ತು ದಾವಣಗೆರೆಯಲ್ಲಿ ಈ ಪತ್ರಿಕಾಗೋಷ್ಠಿ ಕರೆದಂತ ಉದ್ದೇಶ, ನಿನ್ನೆ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ 2ನೇ ಹಂತದ ಕ್ಯಾಬಿನೆಟ್ ಅನ್ನ ಎಕ್ಸ್ಪೆನ್ಷನ್ ಮಾಡಿದ್ರು. ತಾವು ತಿಳ್ಕೊಂಡಂಗೆ ನನಗೇನು ಖಂಡಿತ ಬೇಸಾಗಿದೆ. ನಾನು ನಿರೀಕ್ಷೆ ಇಟ್ಕೊಂಡಿರಲಿಲ್ಲ. ಅವರಿಗೆಲ್ಲ ಕೈ ಮುಗಿದು ವಿನಂತಿ ಮಾಡ್ಕೊಂಡೆ, ಇಲ್ಲ ಸ್ಟ್ರೈಕ್ ಮಾಡ್ತೇವೆ, ಟೈರ್ ಸುಡ್ತೇವೆ, ಇನ್ನೇನೇನೋ ಆಕ್ರೋಶ ತಮ್ಮ. ಟೈರ್ ಸುಟ್ಟ ತಕ್ಷಣ, ಬೆಂಕಿ ಹಚ್ಚಿದ ತಕ್ಷಣ, ಜನರು ರೈಲ್ನಾಗೆ ಬಸ್ನಾಗೆ ಸಾವಿರಾರು ಜನ ಕರ್ಕೊಂಡು ಹೋದ ತಕ್ಷಣ ಸಿಗತಕ್ಕಂಥ ಹುದ್ದೆಗಳೆಲ್ಲ ನನ್ನ ಅನುಭವದ ಪ್ರಕಾರ. ದಯವಿಟ್ಟು ಯಾವುದು ಮಾಡಕ್ ಹೋಗ್ಬೇಡಿ ಅಂತೇಳಿ ಅವ್ರು ಸಮಾಧಾನ ಮಾಡಿ ಕಳಿಸ್ತೇವೆ. ಈ ಹುದ್ದೆ ಅಭಿಮಾನ ಐತಿ ಅಂದ ತಕ್ಷಣ ನಾವು ಒಂದು ಆ ರೀತಿ ಕರ್ನಾಟಕ ನನ್ನ ಮರ್ಯಾದೆ ಕಮ್ಮಿ. ನಾನು ಅಭಿಮಾನಿಗಳು ಕರ್ನೇನ ಅಲ್ಲಿ ಮಾಡಿದ್ರೆ ಜನರು ಏನು ಏನೋ ಬರ್ತಾರೆ, ಅವ್ರು ಸೇರ್ಕೊಂತಾರೆ, ಟೈಟ್ ಹೊಡೋದು, ಕಲ್ಲು ಹೊಡೆಯೋದು, ಹುಚ್ಚು ಹುಡುಗರು ಏನೋ ಮಾಡಿದ್ರೆ ಕೆಟ್ಟ ಬರೋದು ಯಾರಿಗೆ? ಒಂದು ಪ್ರತಿಭಟನೆ 1000 ಜನ 10,000 ಜನ ದೇಶ ಪ್ರತಿಭಟನೆ ಮಾಡಿದ ತಕ್ಷಣ ನಾನು ಮಂತ್ರಿ ಹಾಕೋಣ? ನಾನು ಎಂದೂ ಡೆಲ್ಲಿಗೆ ಹೋಗಿಲ್ಲ, ಎಂದೂ ಬೆಂಗಳೂರು ಯಾವ ಮಿನಿಸ್ಟರ್ ಮನೆ ಮಕ್ಕಳು, ಯಾವ ಮುಖಂಡರು ಮನೆ ಮಕ್ಕಳು ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನನ್ನ ಹೆತ್ತ ಅವನ ಆಣೆ ಆಗಿ ನಾನು ಕೇಳಿಲ್ಲ. ಇಲ್ಲ ಕೂಗ್ತಾರೆ, ಅದು ಟೈ ಸುಟ್ಟಿಲ್ಲ, ಅದಕ್ಕೆ ಹೋಗ್ಬಾರ್ದು. ಹೌದಾ ಹೌದಾ ನಾನು ಸುಳ್ಳಲ್ಲಿ ಹೇಳ್ಕೊತೀವ, ಅದಾಗಬಾರ್ದು ಅಂತಾನೆ ನಾನು ಇಲ್ಲಿ ಬರೋದು. ಅವ್ರಿಗೆಲ್ಲ ಹೇಳಿ ಬಂದಾಗ ಅಭಿಮಾನ ಮಾಡಿದೆ ಯಾಕಂದ್ರೆ ನಾನು ಕೂಡ್ದು ಅಂತಾನೆ ಹೇಳಿ ಬಂದ್ರು ನಿನಗೆ. ಅದಾಗಬಾರ್ದು. ಟೈ ಸುಟ್ಟ ತಕ್ಷಣ ಮಂತ್ರಿಗಳು ಮಲ್ಲಿಕಾರ್ಜುನ ಇಳಿಯಕ್ಕಾಗತ್ತಾ? ಟೈ ಸುಟ್ಟ ನಾನು ಹಾಕಾಗತ್ತಾ? ಬಸ್ ಸುಟ್ಟ ತಕ್ಷಣ ಆಗುತ್ತಾ? ನನಗೆ ಖಂಡಿತ ನಿಮ್ಮ ಆಣೆಗೂ ಗೊತ್ತಿಲ್ಲ, ನಿಮ್ಮ ಆಣೆ ನನ್ನ ಹೆತ್ತವನೇ ಗೊತ್ತಿಲ್ಲ, ನನ್ನ ಹೆತ್ತವರೇ ಗೊತ್ತಿಲ್ಲ. ನಾನಂತ ವ್ಯಕ್ತಿ ಅಲ್ಲ, ನನ್ಗೆ ಆಸೆ ಪಟ್ಟನೂ ಅಲ್ಲ. ಯಾವುದೋ ವ್ಯಕ್ತಿ ಕೊಟ್ರು ಅಂತೇಳಿ ನಿಗಮ ಮಂಡಳಿ ಕೊಟ್ಟೆ ಕೊಡ್ತಾರೆ ತಗೊಂಡೆ. ಎಲ್ಲಿಗೆ ಮತ್ತೆ ಆಗ್ಬೇಕು? ಪಕ್ಷ ಬೇಕು, ತ್ಯಾಗ ಮಾಡ್ಬೇಕು ಅನ್ನೋ ಆಗ್ಬೇಕು. ನನಗೆ ಮುಖ್ಯಮಂತ್ರಿ ಆಸೆ ಆಯ್ತು. ಯಾಕತ್ತ ಟ್ರೈ ಮಾಡ್ತಾ ಆಗಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಅವ್ರು ಎಲ್ಲ ನೋಡ್ತಾರೆ, ಅವ್ರ ಸರ್ವಿಸ್, ಯೋಗ್ಯತೆ ಎಲ್ಲರೂ ಕ್ಯಾಟಗರಿ ಎಲ್ಲ ನೋಡ್ತಾರೆ. ಆಗೈತಿ, ಯೋಗ್ಯತೆ ಐತೆಯ, ಯೋಗ್ಯತೆ ಇದ್ದ ತಕ್ಷಣ ಎಲ್ಲರೂ ಆಗಕ್ಕೆ. ನನ್ನಂತರ ಇವತ್ತು ಎಷ್ಟೇನಿಲ್ಲ, ನನಗಿಂತ ಒಂದು ಪಟ್ಟು ಜಾಸ್ತಿ ಗೆದ್ದರೆ ಎಷ್ಟೇನಿಲ್ಲ. ಹೌದು, ಬಹಳ ಜನ ಯೋಗ್ಯತೆಗೆ ಅದೃಷ್ಟ ಇಲ್ಲ. ಅದೃಷ್ಟ ಅಂದ್ರೆ ಆ ಜಿಲ್ಲೆ ಬರುತ್ತೆ, ಆ ಜಾತಿ ಬರುತ್ತೆ, ಇನ್ನೊಂದು ಏನೇನೋ ಬರ್ತವೆ. ಇದು ನಾವು ಗತ್ತಿಂದ ನೋಡಿ ಅನುಭವ ನಾನು ಇಷ್ಟು ಕಟ್ಟೋರು ಹೇಳ್ತೀನಿ. ಭರವಸೆ ಏನು ಕೊಟ್ಟಿಲ್ಲ, ಅದು ಕೊಟ್ಟೆ ಕೊಡ್ತಂತ ನಂಬಿಕೆ ಕೊಡ್ತಾರೆ ಕಣಯ್ಯ. ಕೊಡ್ದೇವ್ರು ಸಂತೋಷ ಕಣಯ್ಯ. ನಾನೇ ಬಡ್ಡ ಇರೋದು, ಸೋಲಿಸೋದು, ರಾಜ್ಯ ಹೋಗಲ್ಲ. ನಮ್ಮೊಂದು ಜನ ಗೆಲ್ಸಿರೋದು 5 ವರ್ಷ ನೀವು ಸೇವೆ ಮಾಡಬಂತ ಕಳಿಸಿರೋದು. ಹಿಂದೆ ಏನಾಯ್ತು? ರಾಮರೆಡ್ಡಿ ಅಂತ 83 ಬಹುಮಾನ ಕೊಟ್ಟರು, 85 ಫೋನ್ ತಂದೋದಕ್ಕೆ ರಾಜ್ಯ ಕೊಟ್ಟರು. ಮುಗಿತ ಮತ್ತೆ ಚೆನ್ನಾಗಿ ಮತ್ತೆ ಅವ್ರಿಗೆ ಮತ್ತೆ ಎಂತ ಪಕ್ಷನೇ ಬಂತು. ಅವಾಗ ಪಾರ್ಲಿಮೆಂಟ್ ಅಲ್ಲಿ ನಡೆದು ನೈತಿಕ ಬಜೆಟ್ ಬರಲ್ಲ ಅಂತ ರಾಜ್ಯ ಕೊಟ್ಟರು. ಅವ್ರು ಜನ ಮಾಡಿದ್ರು 89. ಅಯ್ಯ, ನಿಮ್ಗೆ 5 ವರ್ಷ ಮಾಡಕ್ ಕೊಟ್ಟರೆ 2 ವರ್ಷ 3 ವರ್ಷ ಮಾಡ್ತಾರೆ ಮೆಂಗೆ ಕೂಡ ತೆಗೆದುವಾಗ 189 ಜನ ಕಾಂಗ್ರೆಸ್ ಪಕ್ಷದ ಗೆಲ್ಸಿದ್ರು. 189 ಜನ. ನಮ್ಮ ಜನ ಅಷ್ಟು ಪ್ರಜ್ಞಾವಂತರು ನಮ್ಮ ರಾಜ್ಯ ಮತ್ತು